ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ವೃಶ್ಚಿಕ ರಾಶಿಯ ಪ್ರೀತಿ ಅಂದ್ರೆ ಒಂದು ಅಚಲವಾದ ಸಮರ್ಪಣೆ. ವೃಶ್ಚಿಕ ರಾಶಿಯವರು ಜಲತತ್ವಕ್ಕೆ ಸೇರಿದವರು. ಇವರು ಹೊರನೋಟಕ್ಕೆ ಕಠಿಣವಾಗಿ ಕಂಡರೂ ಕೂಡ ಒಳಗಡೆ ಪ್ರೀತಿಯ ಮಹಾನಗರವನ್ನೇ ಇಟ್ಕೊಂಡಿರ್ತಾರೆ. ಇವರ ಜೀವನದಲ್ಲಿ ಪ್ರೀತಿ ಅಂದರೆ ಕೇವಲ ಹರಟೆ ಅಥವಾ ಕಾಲಹರಣವಲ್ಲ, ಅದೊಂದು ಆತ್ಮದ ಮಿಲನ. ವೃಶ್ಚಿಕ ರಾಶಿಯವರ 7 ಜನ್ಮಗಳ ಸಂಗಾತಿಯನ್ನು ಗುರುತಿಸೋದು ಹೇಗೆ? ಪರಿಶುದ್ಧ ನಂಬಿಕೆ. ಇವರು ಯಾರನ್ನೂ ಅಷ್ಟು ಬೇಗ ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದರೆ ಅವರು ತಮ್ಮ ಪ್ರಾಣವನ್ನೇ ನೀಡೋದಕ್ಕೆ ಸಿದ್ಧರಾಗಿರ್ತಾರೆ. ಇವರ ಸಂಗಾತಿ ಇವರ ನಂಬಿಕೆಯನ್ನು ಎಂದಿಗೂ ಮುರಿಯದವರು ಆಗಿರ್ತಾರೆ. ಗುಟ್ಟನ್ನು ಅರಿಯುವವರು. ವೃಶ್ಚಿಕ ರಾಶಿಯವರು ಎಲ್ಲವನ್ನೂ ಎಲ್ಲರ ಹತ್ತಿರ ಹೇಳ್ಕೊಳ್ಳೋದಿಲ್ಲ, ಆದರೆ ಅವರ ಮೌನವನ್ನು ಓದುವ, ಇವರ ಮನಸ್ಸಿನ ಗುಟ್ಟನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೇ ಇವರ 7 ಜನ್ಮಗಳ ಸಂಗಾತಿ. ಅತಿರೇಕದ ನಿಷ್ಠೆ, ಎಕ್ಸ್ಟ್ರೀಮ್ ಲಾಯಲ್ಟಿ. ಇವರು ಪ್ರೀತಿಯಲ್ಲಿ ಮೋಸ ಅಥವಾ ಸುಳ್ಳನ್ನು ಸಹಿಸೋದಿಲ್ಲ. ಇವರ ಸಂಗಾತಿ ಕೂಡ ಅಷ್ಟೇ ನಿಷ್ಠಾವಂತ ಆಗಿದ್ದರೆ ಮಾತ್ರ ಈ ಸಂಬಂಧ ಜನ್ಮ ಜನ್ಮಾಂತರಕ್ಕೂ ಉಳಿಯುತ್ತೆ. ರಕ್ಷಣಾತ್ಮಕ ಗುಣ. ತನ್ನ ಸಂಗಾತಿಗೆ ಏನಾದರೂ ತೊಂದರೆಯಾದರೆ ವೃಶ್ಚಿಕ ರಾಶಿಯವರು ಕಾಪಾಡೋದಕ್ಕೆ ಸಿಂಹದಂತೆ ಹೋರಾಡ್ತಾರೆ. ಇವರಿಗೆ ಸುರಕ್ಷತೆಯ ಭಾವನೆ ನೀಡುವ ವ್ಯಕ್ತಿಯೇ ಇವರ ಸೋಲ್ಮೇಟ್ ಆಗಿರ್ತಾರೆ. ವೃಶ್ಚಿಕ ರಾಶಿಯವರ ಭಾಗ್ಯದ ಅಕ್ಷರಗಳು, ಕಾರ್ಮಿಕ್ ಕನೆಕ್ಷನ್ಸ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಕೆಳಗಿನ ಅಕ್ಷರಗಳ ಜೊತೆ ಗಾಢವಾದ ಅನುಭವ ಇರುತ್ತೆ. ನ, ಎನ್ ಮತ್ತು ಯ, ವೈ. ಈ ಅಕ್ಷರದವರು ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ಸಮಾಧಾನವನ್ನು ತರ್ತಾರೆ ಮತ್ತು ನಿಮ್ಮ ಅತಿಯಾದ ಭಾವನೆಗಳನ್ನು ಇವರು ಸಮತೋಲನಗೊಳಿಸ್ತಾರೆ. ದ, ಡಿ ಮತ್ತು ಬ, ಬಿ. ಇವರು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರ್ತಾರೆ. ಇವ್ರ ಜೊತೆಗಿನ ಸಂಬಂಧ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಿಮ್ಮನ್ನು ಬೆಳೆಸುತ್ತೆ. ಸ ಮತ್ತು ಶ. ಈ ಹೆಸರಿನವರ ಜೊತೆ ನಿಗೂಢವಾದ ಆಕರ್ಷಣೆ ಇರುತ್ತೆ. ಇವರು ನಿಮ್ಮ ಮನಸ್ಸಿನ ಆಳವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಇನ್ನು ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯವರು ಮಿಲನ ಅಂದರೆ 2 ಪ್ರಬಲ ಶಕ್ತಿಗಳ ಮಿಲನ ಹೇಗಿರುತ್ತೆ? ಒಂದು ವೇಳೆ ನೀವು ಸಿಂಹರಾಶಿಯವರಾಗಿದ್ದರೂ ನಿಮ್ಮ ಸಂಗಾತಿ ವೃಶ್ಚಿಕ ರಾಶಿಯವರಾಗಿದ್ದರೆ ಇದು ಪವರ್ ಕಪಲ್ ಅಂತ ಕರೆಯಲ್ಪಡುವ ಜೋಡಿಯಾಗಿರುತ್ತೆ. ಸಿಂಹರಾಶಿಯು ಸೂರ್ಯನ ಆಧಿಪತ್ಯದಲ್ಲಿದ್ದರೆ ವೃಶ್ಚಿಕ ರಾಶಿಯು ಮಂಗಳನ ಆಧಿಪತ್ಯದಲ್ಲಿರೋದ್ರಿಂದ ಇಬ್ಬರು ಕೂಡ ಬಲಿಷ್ಠರಾಗಿರ್ತಾರೆ. ಸಿಂಹರಾಶಿಯವರ ಬಹಿರಂಗ ಪ್ರೀತಿ ಮತ್ತು ವೃಶ್ಚಿಕ ರಾಶಿಯವರ ಅಂತರಾತ್ಮದ ಪ್ರೀತಿ ಸೇರಿದರೆ ಅಲ್ಲಿ ಅಸಾಧಾರಣವಾದ ಶಕ್ತಿ ಸೃಷ್ಟಿಯಾಗುತ್ತೆ. ಆದರೆ ಇಬ್ಬರು ತಮ್ಮ ಅಹಂ ಬಿಟ್ಟರೆ ಮಾತ್ರ ಸುಖವಾಗಿರೋದಕ್ಕೆ ಸಾಧ್ಯ. 2026 ವೃಶ್ಚಿಕ ರಾಶಿಯವರ ಪ್ರೇಮ ಭವಿಷ್ಯ. 2026ರಲ್ಲಿ ವೃಶ್ಚಿಕ ರಾಶಿಯವರ ಅವರಿಗೆ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಿದೆ. ನೀವು ಬಹಳ ಕಾಲದಿಂದ ಹುಡುಕ್ತಿದ್ದ ಆ ವಿಶೇಷ ವ್ಯಕ್ತಿ ಈ ವರ್ಷ ನಿಮ್ಮ ಜೀವನಕ್ಕೆ ಬರ್ತಾರೆ. ಇದು ಕೇವಲ ಪ್ರೀತಿಯಲ್ಲ, ಜನ್ಮ ಜನ್ಮಾಂತರದ ಕರ್ಮವನ್ನು ತೀರಿಸುವ ಸಮಯ. ಸಂಬಂಧದಲ್ಲಿ ಪಾರದರ್ಶಕತೆ. ಯಾವುದೋ ಒಂದು ಹಳೆಯ ರಹಸ್ಯಗಳು ಹೊರಬಂದು ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು ಅಥವಾ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗಬಹುದು. ನೆನಪಿರಲಿ, ವೃಶ್ಚಿಕ ರಾಶಿಯವರೇ, ಪ್ರೀತಿಯಲ್ಲಿ ಅತಿಯಾದ ಸಂಶಯ ಬೇಡ. ನಂಬಿಕೆಯ ಮೇಲೆ ಪ್ರಪಂಚ ನಿಂತಿದೆ. ನಿಮ್ಮ 7 ಜನ್ಮಗಳ ಸಂಗಾತಿ ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಈಗ ಯಾರ ಹೆಸರು ಮೂಡಿದೆ, ಅವರ ಮೊದಲ ಅಕ್ಷರ ಈ ಪಟ್ಟಿಯಲ್ಲಿದೆಯಾ? ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.